Hello everyone, welcome back again. So last week video ಮಾಡೋದಕ್ಕೆ ಆಗಲಿಲ್ಲ because I was busy in other work. I was occupied. So ಈಗ ಅದರದ್ದು ಕಂಟಿನ್ಯೂಷನ್ ವಿಡಿಯೋ ಮಾಡ್ತಿದ್ದೀನಿ. So ಲಾಸ್ಟ್ ವಿಡಿಯೋದಲ್ಲಿ I stopped at Indus Valley Civilization. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಂಡ್ ಹೇಗಾಯ್ತು ಅಂತ ಹೇಳಿ ನಿಲ್ಸಿದ್ದೆ. ಆ ವಿಡಿಯೋನ ನೀವು ನೋಡಿದೀರಾ ಅಂತ ಭಾವಿಸ್ತಾ ನಾನು ಐ ಪ್ರೊಸೀಡ್ ಫರ್ದರ್. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆದ್ಮೇಲೆ ಏನಾಯ್ತು ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ತಿಳ್ಕೊಂತೀವಿ. ಇದು ಬಹಳ ಸಿಗ್ನಿಫಿಕೆಂಟ್ ಆದಂತಹ ವಿಷಯ. ಯಾಕೆ ಅಂತಂದ್ರೆ ಆಫ್ಟರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದೇನಿದೆ ಈಗ ನಾನು ಎಕ್ಸ್ಪ್ಲೇನ್ ಮಾಡೋದು, ಇದು ನಮ್ಮ ಇಂಡಿಯನ್ ಹಿಸ್ಟ್ರಿಗೆ ಒಂದು ಬೇರೆದೇ ರೀತಿಯಾದಂತಹ ದಿಕ್ಕುನ ಬದಲಿಸಿ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಅಡ್ವೆಂಟ್ ಆಫ್ ಆರ್ಯನ್ಸ್. ಸೊ ನೀವಿಲ್ಲಿ ನೋಡೋ ಹಾಗೆ ಅಡ್ವೆಂಟ್ ಆಫ್ ಆರ್ಯನ್ಸ್ ಅಂತ ಹೆಡ್ಡಿಂಗ್ ಹಾಕಿದ್ದೀನಿ ನಾನು. ಸೊ ಅಡ್ವೆಂಟ್ ಆಫ್ ಆರ್ಯನ್ಸ್ ಅಂದ್ರೆ ಆರ್ಯರ ಪ್ರವೇಶ, ಭಾರತಕ್ಕೆ ಆರ್ಯರ ಪ್ರವೇಶ ಹೇಗೆ ಹಿಸ್ಟ್ರಿಯಲ್ಲಿ ಒಂದು ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ಸೊ ಹಾಗಿದ್ರೆ ಆರ್ಯನ್ಸ್ ಯಾರು, ಅವ್ರು ಯಾಕೆ ಭಾರತಕ್ಕೆ ಬಂದ್ರು? ಆರ್ಯನ್ಸ್ ಯಾರಪ್ಪ ಅಂತಂದ್ರೆ, ಆರ್ಯನ್ ಅಂದ್ರೆ ಒಂದು ಗ್ರೂಪ್ ಆಫ್ ಟ್ರೈಬ್ಗಳ ಒಂದು ಗುಂಪು. ಈ ಟ್ರೈಬ್ಸ್ ಎಲ್ಲಿಂದ ಬಂದ್ರು ಅಂದ್ರೆ ಸೆಂಟ್ರಲ್ ಏಷ್ಯಾ ಇಂದ ನಮ್ಮ ಇಂಡಿಯಾ ಕಡೆ ಬಂದ್ರು. ಯಾಕೆ ಬಂದ್ರು? ಇನ್ ಸರ್ಚ್ ಆಫ್ ಗ್ರಾಸ್ ಲ್ಯಾಂಡ್. ಇವರು ಎಲ್ಲಿ ಅವರು ಅಂತ ನಾವು ಮೆನ್ಷನ್ ಮಾಡೋಣ. ದೇ ಆರ್ ಫ್ರಮ್ ಸೆಂಟ್ರಲ್ ಏಷ್ಯಾ. ಇವರು ಯಾಕೆ ನಮ್ಮ ಭಾರತದ ಕಡೆ ಬಂದ್ರು ಅಂತಂದ್ರೆ ಇನ್ ಸರ್ಚ್ ಆಫ್ ಗ್ರಾಸ್ ಲ್ಯಾಂಡ್ಸ್. ಇವರು ಬೇಸಿಕಲಿ ನೊಮ್ಯಾಡಿಕ್ ಪೀಪಲ್. ನೊಮ್ಯಾಡಿಕ್ ಅಂದ್ರೆ ಅಲೆಮಾರಿ ಜನರು. ಇವರು ಅಲೆಮಾರಿ ಜನರು. ಇವರು ಸೆಂಟ್ರಲ್ ಏಷ್ಯಾ ಇಂದ ಗ್ರಾಸ್ ಲ್ಯಾಂಡ್ಸ್ ನ ಅರಸುತ್ತಾ ಭಾರತದ ಕಡೆ ಬಂದ್ರು. ಹುಲ್ಲುಗಾವಲನ್ನು ಅರಸುತ್ತಾ ಭಾರತದ ಕಡೆ ಬಂದ್ರು. ಯಾಕೆ ಇವರು ಹುಲ್ಲುಗಾವಲನ್ನ ಅರಸುತ್ತಾ ಭಾರತದ ಕಡೆ ಬಂದ್ರು ಅಂದ್ರೆ, ಏನ್ ಹುಲ್ಲು ಅಂದ್ರೆ ಅವ್ರು ತಿಂತಾರ ಹುಲ್ಲನ್ನ? ಖಂಡಿತ ಇಲ್ಲ ಅಲ್ವಾ. ಅವರು ಅವರ ದನಕರುಗಳಿಗೆ ಮೇವನ್ನು ಅರಸುತ್ತಾ ಈ ಕಡೆ ಬಂದ್ರು. ಹಾಗಿದ್ರೆ ಇವರು ಬೇಸಿಕಲಿ ಇವರು ಪಾಸ್ಟಾರಲಿಸ್ಟ್ ಅಂತ ಕರಿತೀವಿ. ಅಂದ್ರೆ ದನ ಕರುಗಳನ್ನು ಸಾಕುವವರು ಅಥವಾ ಕ್ಯಾಟಲ್ ರೇರಿಂಗ್ ಪೀಪಲ್ ಇವರು. ಆರ್ಯನ್ಸ್ ಯಾರು ಅಂತ ಅಂದ್ರೆ ಕ್ಯಾಟಲ್ ರೇರಿಂಗ್ ಪೀಪಲ್ ಇವರು. ಸೊ ದೇ ಆರ್ ಕಾಲ್ಡ್ ಪಾಸ್ಟಾರಲಿಸ್ಟ್ ಅಂತ ಕರಿತೀವಿ ನಾವು. ಪಾಸ್ಟರಲಿಸ್ಟ್ ಅಂದ್ರೆ ಕ್ಯಾಟಲ್ ರೇರಿಂಗ್ ಮಾಡುವಂತಹ ಪೀಪಲ್, ಅಂದ್ರೆ ದನ ಕರುಗಳನ್ನು ಸಾಕುವಂತಹ ಜನರು. ಇಡೀ ಟ್ರೈಬ್ ಏನಿದೆ, ಆರ್ಯನ್ ಅನ್ನೋ ಒಂದು ಕಂಪ್ಲೀಟ್ ಜನಾಂಗ ಏನಿದೆ, ಇವರು ಮೆಜಾರಿಟಿ ಸಾಕ್ತಿದ್ದು ದನ ಕರುಗಳನ್ನ. ಸೊ ಆರ್ಯನ್ ಅಂತ ಏನಕ್ಕೆ ಅವ್ರನ್ನ ಕರೆದ್ರು ಅಂತ ನಾವು ನೋಡೋದಾದ್ರೆ, ಆರ್ಯನ್ ಅನ್ನೋದು ಒಂದೇ ಕಮ್ಯುನಿಟಿ ಅಲ್ಲ, ಸಾಕಷ್ಟು ಗುಂಪುಗಳು ಸೇರಿ ಆರ್ಯನ್ರು ಆದ್ರು. ಆ ಸಾಕಷ್ಟು ಗುಂಪುಗಳೆಲ್ಲ ಏನಕ್ಕೆ ಸೇರ್ಕೊಂಡ್ವು ಅಂದ್ರೆ, ದೇ ವರ್ ಸಿಮಿಲರ್ ಲಿಂಗ್ವಿಸ್ಟಿಕ್ ಕಮ್ಯುನಿಟಿ. ಸಿಮಿಲರ್ ಲಿಂಗ್ವಿಸ್ಟಿಕ್ ಕಮ್ಯುನಿಟೀಸ್ ಅಂದ್ರೆ ಒಂದೇ ರೀತಿಯಾದಂತಹ ಒಂದೇ ರೀತಿಯಲ್ಲಿ ಕೇಳಿಸುವಂತಹ ಭಾಷೆಗಳನ್ನು ಮಾತನಾಡುವವರು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೌತ್ ಇಂಡಿಯಾದಲ್ಲಿ ಅಂತ ತಗೊಂಡಾಗ ನಾವು ಕನ್ನಡ ಮತ್ತೆ ತೆಲುಗು
ಮೋಸ್ಟ್ ಸ್ವಲ್ಪ ಸಿಮಿಲರ್ ಆಗಿ ನಮ್ಗೆ ಕೇಳಿಸುತ್ತೆ. ಅಂದ್ರೆ ತೆಲುಗು ಮಾತಾಡ್ತಿದ್ದಾರೆ ಅಂದ್ರೆ ಅರ್ಥ ಆಗುತ್ತೆ ಕನ್ನಡಿಗರಿಗೆ, ಓ ಅವರು ಈ ತರ ಈ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಈಗ ಕನ್ನಡದಲ್ಲಿ ಮಾತಾಡ್ತಿದ್ರು ಕೂಡ ತೆಲುಗುನವ್ರಿಗೆ ಅರ್ಥ ಆಗುತ್ತೆ, ಓ ಅವರು ಈ ವಿಷಯವಾಗಿ ಮಾತಾಡ್ತಾರೆ. ಅಂದ್ರೆ ಕನ್ನಡ ಮತ್ತು ತೆಲುಗು ಆಲ್ಮೋಸ್ಟ್ ಸಿಮಿಲರ್ ಕೇಳಿಸೋದ್ರಿಂದ ಅದು ಸಿಮಿಲರ್ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜಸ್. ಅದು ಅಂದ್ರೆ ಭಾಷೆ ಬೇರೆ ಬೇರೆ ಆದ್ರೂ ಸಹ ಅದು ಕೇಳುವಾಗ ಒಂದೇ ರೀತಿಯಂತೆ ಕೇಳುತ್ತೆ. ಸೊ ಇವರು ಅದೇ ರೀತಿ ಆರ್ಯನ್ರು, ಇವರು ಮಾತಾಡ್ತಿದ್ದಂತಹ ಭಾಷೆಗಳು ಒಂದೇ ರೀತಿಯಾದಂತಹ ಸೌಂಡ್ ನ ಕೊಡ್ತಾ ಇತ್ತು, ಕೇಳಿಸೋದು ಒಂದೇ ರೀತಿ ಅಂತ ಕೇಳಿಸ್ತಾ ಇತ್ತು. ಸೊ ದೇ ವರ್ ಫ್ರಮ್ ಸೇಮ್ ಅಂಡ್ ಸಿಮಿಲರ್ ಲಿಂಗ್ವಿಸ್ಟಿಕ್ ಕಮ್ಯುನಿಟಿ. ಇದು ಇಷ್ಟ ಆಯ್ತು. ಸೊ ಹಾಗಿದ್ರೆ ಈ ಆರ್ಯನ್ಸ್ ಏನಂತ ಸಿಗ್ನಿಫಿಕೆಂಟ್ ಚೇಂಜಸ್ ಮಾಡಿದ್ರು ಅಂತ ಅಂದ್ರೆ, ಸೊ ಅವ್ರೇನೇನೆ ಅವ್ರು ಏನಂತ ಕನ್ಸಿಡರ್ ಮಾಡಿದ್ರು ಅಂದ್ರೆ ದೇ ಆರ್ ಸುಪೀರಿಯರ್, ಅವ್ರಿಂದ ಹೆಚ್ಚಿನವರು ಅಂದ್ರೆ ಮೇಲಿನವರು ಬೇರೆ ಯಾರು ಇಲ್ಲ, ನಾವೇ ಅಲ್ಟಿಮೇಟ್ ದೊರೆಗಳು, ಆ ರೀತಿಯಾದಂತಹ ಮನಸ್ಥಿತಿ ಇದ್ದಂತಹವರು ಆರ್ಯನ್ಸ್ considered themselves to be a superior community. ಸೊ ಅವರು ಸೆಂಟ್ರಲ್ ಇಂಡಿಯಾ ಇಂದ ಬಂದವರು, ಸೆಂಟ್ರಲ್ ಏಷ್ಯಾ ಇಂದ ಇಂಡಿಯಾಗೆ ಬಂದವರು, ಇಂಡಿಯಾದಲ್ಲಿ ಆಲ್ರೆಡಿ ಇದ್ರಲ್ಲ, ಆಲ್ರೆಡಿ ಇಂಡಿಯಾ ಅಂದ್ರೆ ಇಂಡಿಯಾದಲ್ಲೇ ಇದ್ದವ್ರನ್ನ ಇಂಡಿಜಿನಸ್ ಕಮ್ಯುನಿಟಿ ಅಂತ ಕರಿತೀವಿ ನಾವು. ಇಂಡಿಜಿನಸ್ ಅಂದ್ರೆ ಭಾರತದಲ್ಲೇ ನೆಲೆಸಿರುವವರು, ಅಂದ್ರೆ ಬೇಸಿಕಲಿ ಅವರು ಭಾರತದವರೇ. ಅವ್ರನ್ನ ಇವರು ಸೋಲಿಸಿ, ಅಂದ್ರೆ ಅವ್ರ ಮೇಲೆ ಅವ್ರನ್ನ ಸಪ್ರೆಸ್ ಮಾಡಿ, ಇವರು ಅವ್ರ ಜಾಗಗಳನ್ನ ತಗೊಂಡ್ರು, ಅವ್ರನ್ನ ಸಪ್ರೆಸ್ ಮಾಡಿ, ಅಂದ್ರೆ ಅವ್ರನ್ನ ಭಾರತದಲ್ಲಿ ತಳ್ಳಿ ಹಾಕಿ ಅವ್ರ ಜಾಗನ ಅಕ್ಯುಮಿಲೇಟ್ ಮಾಡ್ಕೊಂಡ್ರು ಆರ್ಯನ್ಸ್. ಏನೇನ್ ಮಾಡುದ್ರಪ್ಪ ಅಂತದ್ದು ಅಂತ ನೋಡೋದಾದ್ರೆ, ಆರ್ಯನ್ಸ್ ಹೇಗೆ, ಹಾಗಿದ್ರೆ ನಾವ್ ಇಂಡಿಯನ್ಸ್ ಬೇಸಿಕಲಿ ಇಂಡಿಯಾದವರೇ ಇದ್ರಲ್ಲ, ಅವ್ರು ಸ್ಟ್ರಾಂಗ್ ಇರ್ಲಿಲ್ವಾ? ಇದ್ರು. ಆದ್ರೂ ಸಹ ಯಾಕೆ ಇಂಡಿಜಿನಸ್ ಕಮ್ಯುನಿಟಿ ಅವ್ರನ್ನ ಸೋಲ್ಸಿದ್ರು ಆರ್ಯನ್ಸ್ ಅನ್ನೋದಾದ್ರೆ, ದೇ ವರ್ ಹ್ಯಾವಿಂಗ್ ಸರ್ಟನ್ ಸ್ಪೆಷಲ್ ಫೀಚರ್ಸ್. ಏನೇನಿತ್ತು ಅವ್ರಿಗೆ? ಒಂದಷ್ಟು ಅಡ್ವಾಂಟೇಜಸ್ ಇತ್ತು. ಏನಪ್ಪಾ ಅಂತಂದ್ರೆ, ದೇ ವರ್ ಅಡ್ವಾನ್ಸ್ಡ್ ಇನ್ ಮೇಕಿಂಗ್ ಟೂಲ್ಸ್ ಫ್ರಮ್ ಕಾಪರ್ ಅಂಡ್ ಬ್ರಾನ್ಸ್. ಬ್ರಾನ್ಸ್ ನ ಎಕ್ಸ್ಟೆನ್ಸಿವ್ ಆಗಿ ಬಳಸ್ತಾ ಇದ್ರು. ಆಯುಧಗಳನ್ನ ಕಾಪರ್ ಮತ್ತೆ ಬ್ರಾನ್ಸ್ ನಲ್ಲಿ ಮಾಡ್ತಾ ಇದ್ರು. ಬರೀ ಆಯುಧಗಳು ಕಾಪರ್ ಬ್ರಾನ್ಸ್ ಅಲ್ಲಿ ಇರೋದ್ರಿಂದ ಮಾತ್ರ ಅವರು ಯುದ್ಧಗಳನ್ನ ಇಂಡಿಜಿನಸ್ ಪೀಪಲ್ ಮೇಲೆ ಜಯಿಸ್ಲಿಲ್ಲ. ದೇ ಆಲ್ಸೋ ಯೂಸ್ಡ್ ಲೆದರ್ ಕೋಟ್ಸ್ ಅಂಡ್ ಹೆಲ್ಮೆಟ್ಸ್. ಇವಾಗಿರೋ ತರ ಸೊಫಿಸ್ಟಿಕೇಟೆಡ್ ಹೆಲ್ಮೆಟ್ಸ್ ಅಂತ ನಾನು ಹೇಳ್ತಾ ಇಲ್ಲ, ಆಗಿನ ಕಾಲದಲ್ಲೇ ಅಡ್ವಾನ್ಸ್ಡ್ ಹೆಲ್ಮೆಟ್ಸ್ ಮತ್ತೆ ಮೇಲೆ ಹಾಕುವಂತಹ ಲೆದರ್ ಕೋಟ್ಸ್ ನ ಬಳಸ್ತಾ ಇದ್ರು. ಹಾಗಾಗಿ ಯುದ್ಧ ಮಾಡ್ಬೇಕಾದ್ರೆ ಯಾವುದೇ ಗ್ರೇವ್ ಇಂಜುರಿ ಸೋಲ್ಜರ್ಸ್, ಆರ್ಯನ್ ಸೋಲ್ಜರ್ಸ್ಗೆ ಆಗ್ತಾ ಇರ್ಲಿಲ್ಲ ಅವಾಗ. ಸೊ ಹಾಗೆ ಅವರು ಸಾಕಷ್ಟು ಅಟ್ಯಾಕ್ಸ್ ಮಾಡ್ತಾ ಇಂಡಿಜಿನಸ್ ಪೀಪಲ್ ಮೇಲೆ ದೇ ಯೂಸ್ ಟು ವಿನ್ ದಿ ಬ್ಯಾಟಲ್ಸ್. ಸೊ ಅದೊಂದೇ ಅಲ್ಲ, ದೇ ಆಲ್ಸೋ ಯೂಸ್ಡ್ ವೆರಿ ಸ್ವಿಫ್ಟ್ ಮೂವಿಂಗ್ ಅಂಡ್ ಫಾಸ್ಟ್ ಆನಿಮಲ್ ಲೈಕ್ ಹಾರ್ಸ್. ಹಾರ್ಸ್ ನಮ್ಮ ದೇಶದಲ್ಲ, ಫಾರ್ ದಿ ಫಸ್ಟ್ ಟೈಮ್ ಹಾರ್ಸ್ ಬಂದಿದ್ದೆ ನಮ್ಮ ದೇಶಕ್ಕೆ ಆರ್ಯನ್ರ ಜೊತೆ. ಆರ್ಯನ್ bought horse for the first time into India. ಹಾರ್ಸ್ ಸಖತ್ ಫಾಸ್ಟ್ ಆಗಿ ಮೂವ್ ಆಗ್ತಿತ್ತು, ವೆರಿ ಸ್ವಿಫ್ಟ್ಲಿ ಮೂವಿಂಗ್ ಆನಿಮಲ್ ಆದ್ರಿಂದ they were very convenient and very useful in battle. They were using horse and horse driven chariot.
ಕುದುರೆ ಮತ್ತು ಕುದುರೆಯಿಂದ ಎಳೆಯಲ್ಪಟ್ಟ ರಥಗಳನ್ನು ಅವರು ಬ್ಯಾಟಲ್ ಅಲ್ಲಿ ಬಳಸ್ತಾ ಇದ್ರು, ವಾರ್ ಅಲ್ಲಿ ಬಳಸ್ತಾ ಇದ್ರು, ಫಾಸ್ಟ್ ಮೂವ್ ಆಗ್ತಿತ್ತು ಅದು. ಹಾಗಾಗಿ ಮತ್ತೆ ಕಾಪರ್ ಮತ್ತೆ ಬ್ರಾನ್ಸ್ ಇಂದ ಮಾಡಿರತಕ್ಕಂತಹ ಅಡ್ವಾನ್ಸ್ಡ್ ಟೂಲ್ಸ್ ಮತ್ತೆ ಲೆದರ್ ಕೋಟ್ಸ್, ಹೆಲ್ಮೆಟ್ಸ್ ಬಳಸ್ಕೊಂಡವರು ಬ್ಯಾಟಲ್ ನ ವೇಜ್ ಮಾಡ್ತಾ ಇದ್ರು. ದಿಸ್ ವಾಸ್ ವೆರಿ ಈಸಿ ಟು ಡಿಫೀಟ್ ಇಂಡಿಜಿನಸ್ ಕಮ್ಯುನಿಟಿ ಆರ್ ಇಂಡಿಜಿನಸ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಹಾರ್ಸ್ ಕೇಮ್ ಇನ್ ಟು ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ವಿತ್ ದಿ ಅಡ್ವೆಂಟ್ ಆಫ್ Aryans. And another features Norana, Aryans after arriving in Indian subcontinent, they started to compose Vedas in Sanskrit language. Aryan ಬಂದ ನಂತರ, ಭಾರತಕ್ಕೆ ಬಂದ ನಂತರ ಅವ್ರು ಏನ್ ಮಾಡಿದ್ರು ಅಂದ್ರೆ ವೇದಗಳನ್ನ ಅವರು ಕಂಪೋಸ್ ಮಾಡಕ್ಕೆ ಶುರು ಮಾಡಿದ್ರು. ಐ ಆಮ್ ಯೂಸಿಂಗ್ ದ ವರ್ಡ್ ಕಂಪೋಸ್, ಐ ಆಮ್ ನಾಟ್ ಯೂಸಿಂಗ್ ದ ವರ್ಡ್ ರಿಟನ್, ಐ ಯೂಸ್ ದಿ ವರ್ಡ್ ಕಂಪೋಸ್ ಬಿಕಾಸ್ ದೇ ಡಿಡ್ ಕಂಪೋಸ್. ದೇರ್ ವರ್ ನೋ ರಿಟನ್ ಸ್ಕ್ರಿಪ್ಟ್ಸ್ ಫ್ರಮ್ early Vedic period which depicts the timeline of early Vedic period. ಅಂದ್ರೆ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಫಾರ್ಮ್ ಆದಂತಹ ವೇದಗಳೇನಿರ್ಬೋದು ಅದ್ಯಾವುದು ರಿಟರ್ನ್ ಫಾರ್ಮ್ಯಾಟ್ ಅಲ್ಲಿ ಇರ್ಲಿಲ್ಲ. ಕೇವಲ ಕಂಪೋಸ್ ಮಾಡಿದ್ರು, ಅಂದ್ರೆ ಕಂಪೋಸಿಷನ್ ಮಾಡಿದ್ರು, ಅದು ಬರ್ದಿರ್ಲಿಲ್ಲ. ಅದನ್ನ ಒಬ್ಬರಿಗೆ ಹೇಳ್ಕೊಡ್ತಾ ಅದು ತಲೆತಲಾಂತರದಿಂದ ಅದು ಪಾಸ್ ಆನ್ ಆಗಿ ಒಬ್ರಿಂದ ಒಬ್ರಿಗೆ. ಈಗ ನನಗೆ ಹೇಳ್ಕೊಟ್ಟಿದ್ರೆ ಅಂದ್ರೆ ವೇದ ಋಗ್ವೇದ ಫಸ್ಟ್ ಬರುತ್ತೆ, ಋಗ್ವೇದನ ನನಗೆ ಹೇಳ್ಕೊಟ್ಟಿದ್ರೆ ನಾನು ಅದನ್ನ ಗಟ್ಟೊಡ್ದು ಅದನ್ನ ಮೆಮೊರೈಸ್ ಮಾಡಿ ಅದು ನೆಕ್ಸ್ಟ್ ನನ್ನ ಫ್ಯೂಚರ್ ಜನರೇಷನ್ಗೆ ಅದೇ ರೀತಿಯಾದಂತಹ ಗಟ್ಟೋಡಿಸಿ ಅವ್ರಿಗೂ ಸಹ ನೆನ್ಪಿಟ್ಕೊಂಡು ಅವ್ರಿಗೂ ಅವ್ರ ಫ್ಯೂಚರ್ ಜನರೇಷನ್ಗೆ ಪಾಸ್ ಆನ್ ಮಾಡಿ ಅಂತ ಹೇಳ್ಕೊಡ್ತಿದ್ದಂತಹ ಕಾಲ ಇದು. ದೇ ಕಂಪೋಸ್ಡ್ ವೇದಾಸ್ ಇನ್ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್. ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಕೂಡ ಬಂದಿದ್ದು ಆಫ್ಟರ್ ಆರ್ಯನ್ಸ್ ಬಂದ ನಂತರ ಸಂಸ್ಕೃತ್ ಬಂತು. ಸಂಸ್ಕೃತ್ ಅಲ್ಲೇ ಸಹ ವೇದಗಳನ್ನ ಅವರು ಕಂಪೋಸ್ ಮಾಡಕ್ಕೆ ಶುರು ಮಾಡಿದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ ಅಂಡ್ ಅಥರ್ವಣ ವೇದ. ಋಗ್ವೇದ ಫಸ್ಟ್ ಏನಿದೆ, ಋಗ್ವೇದ ವಾಸ್ ಕಂಪೋಸ್ಡ್ ಇನ್ ಅರ್ಲಿ ವೇದಿಕ್ ಪೀರಿಯಡ್ ಇನ್ ಸಂಸ್ಕೃತ್ and they were not written, they were composed and oral composition ಇತ್ತು. ಅದನ್ನ ಶ್ರುತಿ ಟ್ರೆಡಿಷನ್ ಅಂತ ಕರೀತಾರೆ. ಟ್ರೆಡಿಷನ್ ಅಂದ್ರೆ ಅದನ್ನ ಒಬ್ರಿಗೆ ಹೇಳಿ ಅವರು ಅದನ್ನ ಆ ವಿಷಯಗಳನ್ನ ಗ್ರಹಿಸ್ಕೊಂಡು ಕೇಳಿಸ್ಕೊಂಡು ಅವರು ಅದನ್ನ ಗಟ್ಟೊಡ್ದು ನೆಕ್ಸ್ಟ್ ಅವರ ಜನರೇಷನ್ಗೆ ಪಾಸ್ ಮಾಡುವಂತಹ ಟ್ರೆಡಿಷನ್ ಇತ್ತು. ಋಗ್ವೇದ ಈ ರೀತಿಯಾದಂತಹ ಸಂಸ್ಕೃತ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಂತಹ ವೇದಗಳನ್ನ ಹೀಗೆ ಆರ್ಯನ್ಸ್ ಶ್ರುತಿ ಮೀಡಿಯಂ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ರು ಜನರೇಷನ್ ಟು ಜನರೇಷನ್. ಸೊ ಋಗ್ವೇದದಲ್ಲಿ ನಮ್ಗೆ ಕೆಲವೊಂದಷ್ಟು ಸಿಗ್ನಿಫಿಕೆಂಟ್ ಫೀಚರ್ಸ್ ನ ನಾವು ನೋಡ್ಬೋದು. ಸೊ ಋಗ್ವೇದದಲ್ಲಿ ಬರುವಂತಹ ಸಿಗ್ನಿಫಿಕೆಂಟ್ ಫೀಚರ್ಸ್, ಋಗ್ವೇದದಲ್ಲಿ ಏನೇನ್ ಮೆನ್ಷನ್ ಆಗಿದೆ ಅಂತ ವೆರಿ ಸಿಗ್ನಿಫಿಕೆಂಟ್, ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ ನೋಡೋಣ. ಸೊ ಋಗ್ವೇದದಲ್ಲಿ ಹಿಮಾಲಯನ್ ಮೌಂಟೇನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಹಿಮಾಲಯ ಮೌಂಟೇನ್ ಅಂತ ಮೆನ್ಷನ್ ಮಾಡಿಲ್ಲ, ಅಂದ್ರೆ ಹಿಮಾಲಯನ ಹಿಮವಂತ್ ಪರ್ವತ್ ಅಂತ ಕರೀತಾ ಇದ್ರು. ಹಿಮವಂತ್ ಕರೀತಾ ಇದ್ರು. ಸೊ ಅಂದ್ರೆ ಹಿಮವಂತ ಪರ್ವತ ಅಂದ್ರೆ ಹಿಮ ಹೆಚ್ಚಾಗಿ ಸುರಿಯುವಂತಹ ಪರ್ವತ ಹಿಮಾಲಯ. ಅದು ಹಿಮಾಲಯನ್ ಮೌಂಟೇನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ರು. And they also mentioned about rivers, Sapta Sindhu rivers.
ಸಪ್ತ ಸಿಂಧು ರಿವರ್ ಅಂತ ಏನ್ ಕರೀತಾರೆ, ಇವಾಗಿನ ಹೆಸರು ಮತ್ತೆ ಋಗ್ವೇದದಲ್ಲಿ ಮೆನ್ಷನ್ ಮಾಡುವಂತಹ ಹೆಸರುಗಳನ್ನ ನಾವೀಗ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಪ್ತ ಸಿಂಧು ರಿವರ್ಸ್, ಈ ರಿವರ್ಸ್ ಏನಿದೆ, ಇದು ಈ ನದಿಗಳು ಇಂಡಸ್ ರಿವರ್ ಏನಿದೆ ಅಂದ್ರೆ ಸಿಂಧೂ ರಿವರ್, ಅದರ ಟ್ರಿಬ್ಯೂಟರೀಸ್ ನ ಹೇಗೆ ಕರಿತಾ ಇದ್ರು ಋಗ್ವೇದದಲ್ಲಿ ಅನ್ನೋದನ್ನ ನಾವು ನೋಡೋಣ. ಸೊ ಇವತ್ತಿನ ನೇಮು ಮತ್ತೆ ಋಗ್ವೇದದಲ್ಲಿ ಮೆನ್ಷನ್ ಆಗಿದೆ ಅಂದ್ರೆ ಒರಿಜಿನಲ್ ನೇಮ್ ಏನಿತ್ತು ಅಂತ ನಾನು ಎರಡನ್ನು ಸಹ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಫಸ್ಟ್ ಒನ್ ಇಂಡಸ್ ರಿವರ್. ಇಂಡಸ್ ರಿವರ್ ನ ಸಿಂಧು ಅಂತ ಕರೀತಾ ಇದ್ರು. ಸಪ್ತ ಸಿಂಧು ಅಂದ್ರೆ ಇಲ್ಲಿ ನಾವು 7 ರಿವರ್ ಬಗ್ಗೆ ತಿಳ್ಕೊಂತಾ ಇದೀವಿ. ನಾನು ಫಸ್ಟ್ ಮೆನ್ಷನ್ ಮಾಡ್ತಿರೋದು ಪ್ರೆಸೆಂಟ್ ಡೇ ನೇಮು, ಅಂಡ್ ಸೆಕೆಂಡ್ ಏನ್ ಮೆನ್ಷನ್ ಮಾಡ್ತಿದೀನಿ ಹೈಫನ್ ಹಾಕಿ, ದಟ್ ಇಸ್ ಒರಿಜಿನಲ್ ನೇಮ್. ಫಾರ್ ದ ಫಸ್ಟ್ ಟೈಮ್ ಋಗ್ವೇದದಲ್ಲಿ ಏನ್ ಮೆನ್ಷನ್ ಮಾಡಿದರೆ ಆ ನೇಮ್ ಅದು ನಾನು ಸೆಕೆಂಡ್ ನ ಮೆನ್ಷನ್ ಮಾಡ್ತಾ ಇರೋದು. ಸೊ ಝೇಲಂ ರಿವರ್ ವಿತಸ್ಟಾ ಅಂತ ಕರೀತಾ ಇದ್ರು. ಥರ್ಡ್ ಒನ್ ಚೆನಾಬ್ ಅಂತ ಕರೀತಾ ಇದ್ರು ಇದನ್ನ, ಚೆನಾಬ್. ಫೋರ್ತ್ ಒನ್ ಪಾರುಷ್ಣಿ ಅಂತ ಕರೀತಾ ಇದ್ರು, ಪಾರುಷ್ಣಿ. ಅಂತ ಕರೀತಾ ಇದ್ರು. ಫಿಫ್ತ್ ಒನ್ ಯಾಸ್, ಆಶಾ. ಸಿಕ್ಸ್ತ್ ಒನ್ ಸಟ್ಲೆಜ್ ರಿವರ್. ಉದ್ರಿ ಅಂತ ಕರೀತಾ ಇದ್ರು. Seventh one and very important one, Saraswati. The river was known as Nadi Tarana ಅಥವಾ ಹರ್ಕಾವತಿ. ಇದೇನಿದೆ ಇದು ಸಪ್ತ ಸಿಂಧು ರಿವರ್ಸ್, ನದಿಗಳು, ಸಪ್ತ ಸಿಂಧು ನದಿಗಳು. ನೋಟ್ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿವರೆಗೂ ನಾವು ವೇದಗಳಲ್ಲಿ ಋಗ್ವೇದದಲ್ಲಿ ಏನ್ ಮೆನ್ಷನ್ ಮಾಡಿದ್ರು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಹಿಮವಂತ್ ಅಂದ್ರೆ ಹಿಮಾಲಯ ಬಗ್ಗೆ ಮೆನ್ಷನ್ ಮಾಡಿದ್ರು ಅಂತ ಗೊತ್ತಾಯ್ತು. ಸಪ್ತ ಸಿಂಧು ನದಿಗಳ ಬಗ್ಗೆ ಮೆನ್ಷನ್ ಮಾಡಿದ್ರು ಅಂತ ಗೊತ್ತಾಯ್ತು. ಸೊ ಇವಾಗ ನಾವು ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಹೇಗೇಗಿತ್ತು ವಿತ್ ರೆಸ್ಪೆಕ್ಟ್ ಟು ಪಾಲಿಟಿ, ವಿತ್ ರೆಸ್ಪೆಕ್ಟ್ ಟು ಎಕಾನಮಿ, ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ ನಾವು ತಿಳ್ಕೊಂತಾ ಹೋಗೋಣ. ಸೊ ಇವತ್ತು ಈ ವಿಡಿಯೋದಲ್ಲಿ ಎಕಾನಮಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ early Vedic period ಎಕಾನಮಿ ಹೇಗಿತ್ತು, ಅನ್ನೋದ್ರ ಒಂದು ಐಡಿಯಾ ನಿಮ್ಗೆ ಇಷ್ಟರಲ್ಲಾಗ್ಲೇ ಬಂದಿರುತ್ತೆ. ಯಾಕೆಂದ್ರೆ ನಾನು ಹೇಳ್ದಾಗೆ ಆರ್ಯನ್ಸ್ ವರ್ ಪಾಸ್ಟಾರಲಿಸ್ಟ್ ಅಂತ ನಾನು ಏನ್ ಹೇಳ್ದೆ, ಸಾಕಷ್ಟು ಅವರ ಎಕಾನಮಿಕಲ್ ಆಕ್ಟಿವಿಟೀಸ್ ವರ್ ಬೇಸ್ಡ್ ಆನ್ ಕ್ಯಾಟಲ್ಸ್, ದನಕರುಗಳ ಡಿಪೆಂಡೆಂಟ್ ಎಕಾನಮಿ ಆಗಿತ್ತು.
ಮೋಸ್ಟ್ಲಿ ನನ್ಗನ್ಸಿದ ಪ್ರಕಾರ ನಾವು ಇವತ್ತು ಗೋಮಾತೆನ ಪೂಜಿಸೋದು ಅದೆಲ್ಲ ಕಲ್ಚರ್ ಮೋಸ್ಟ್ಲಿ ನಮ್ಗೆ ಅರ್ಲಿ ವೇದಿಕ್ ಪೀರಿಯಡ್ ಆರ್ಯನ್ಸ್ ಇಂದ ನಮ್ಗೆ ಟ್ರಾನ್ಸ್ಫರ್ ಆಗ್ತಾ ಬಂದಿದೆ ಅಂತ ಅನ್ಕೋಬಹುದು. ಯಾಕೆಂದ್ರೆ ಅವರು ಕೌಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ರು, ಗೋವಿಗೆ. ಸೊ ಕಮಿಂಗ್ ಟು ದಿ ಎಕನಾಮಿ ಥಿಂಗ್, ಎಕನಾಮಿಕ್ ಡ್ಯೂರಿಂಗ್ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಏನಾಯ್ತು ಅಂದ್ರೆ ಕ್ಯಾಟಲ್ ವಾಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ ವೆಲ್ತ್. Cattle was the most important economic wealth. Was the most important economic wealth. ಈ ದನಕರುಗಳಿಗೋಸ್ಕರ ದೊಡ್ಡ ದೊಡ್ಡ ಬ್ಯಾಟಲ್ಸೇ ಆಗ್ಬಿಡ್ತಿತ್ತು, ದೊಡ್ಡ ದೊಡ್ಡ ವಾರ್ಗಳು ನಡೀತಿತ್ತು, ದೊಡ್ಡ ದೊಡ್ಡ ಯುದ್ಧಗಳು, ಸಾಕಷ್ಟು ಕಿತ್ತಾಟ ನಡೀತಿದ್ದು ಈ ದನಕರುಗಳಿಗೋಸ್ಕರ. ಜಾಸ್ತಿ ಹೆಚ್ಚು ಹೆಚ್ಚು ಕ್ಯಾಟಲ್ ನ ಅಕ್ಯುಮಿಲೇಟ್ ಮಾಡಬೇಕು ಅಂತ ಸಾಕಷ್ಟು ಯುದ್ಧಗಳು ನಡೀತಾ ಇತ್ತು. ಟು ಇಂಪ್ರೂವ್ ದ ಎಕಾನಮಿ, ಇಂಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ಕ್ಯಾಟಲ್ ಗೋಸ್ಕರ ಯುದ್ಧಗಳು ನಡೆದಿದ್ದಾವೆ in early Vedic period. So ಋಗ್ವೇದದಲ್ಲಿ ಕ್ಯಾಟಲ್ ವಾಸ್ ಇಂಪಾರ್ಟೆಂಟ್ ಅಂತ ತಿಳಿಸುವಂತಹ ಕೆಲವೊಂದಷ್ಟು ವಿಷಯಗಳನ್ನ ನಾವು ಗಮನಿಸ್ಕೊಳ್ಳೋಣ. ಸೊ ಇಲ್ಲಿ ಕೆಲವೊಂದಷ್ಟು ವರ್ಡ್ಸ್ ನ ನಾನು ಹೇಳ್ತೀನಿ, ವಿಚ್ ವರ್ ಡಿರೈವ್ಡ್ ಫ್ರಮ್ ಋಗ್ವೇದ ರಿಲೇಟೆಡ್ ಟು ಕೌ, ಅಂಡ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಕೌನ ಏನಂತ ಕರಿತಿದ್ರು ಅಂದ್ರೆ ಗೋಪ, ಗೋಪ ಅಂತ ಕರಿತಾ ಇದ್ರು. ಡಿಫರೆಂಟ್ ನೋಟ್, ಗೋಪ ಅಂತ ಕರಿತಾ ಇದ್ರು. ಗೋಪ ಅಂದ್ರೆ ಕೌ, ಸೆಕೆಂಡ್ ಒನ್ ಗೋಪಜನ್ಯ. ಗೋಪಜನ್ಯ ಅಂದ್ರೆ ಮಿಲ್ಚರ್ ಆಫ್ ಕೌ, ದನಕರುಗಳ ಅಂದ್ರೆ ಕೌನ ಹಾಲನ್ನು ಕರೆಯುವವನು ಗೋಪಜನ್ಯ. ಹಾಲು ಕರೆಯುವವನು ಗೋಪಜನ್ಯ ಅಂತ ಕರಿತಾ ಇದ್ರು. ದುಹಿತ್ರಿ, ದುಹಿತ್ರಿ. ದುಹಿತ್ರಿ is also milcher of. ಗೋಪಜನ್ಯ ಅಂತ ಅಂದ್ರೆ ನಾವು ಓನರ್ ಅಂತ ಕರಿಬಹುದು, ಓನರ್ ಆರ್ ಮಾಸ್ಟರ್. ಇದಕ್ಕಿಂತ ಸ್ವಲ್ಪ ಇಂಪಾರ್ಟೆಂಟ್ ರೋಲ್ ವಹಿಸೋದು ಗೋಪಜನ್ಯ. ಗೋಪಜನ್ಯ ಇಸ್ ಇನ್ ಅ ಹೈಯರ್ ಪೊಸಿಷನ್ ಕಂಪೇರ್ಡ್ ಟು ದುಹಿತ್ರಿ. ದುಹಿತ್ರಿ ಅಂದ್ರೆ ಬರೀ ಮಿಲ್ಚರ್ ಆಫ್ ಕೌ, ಬಟ್ ಗೋಪಜನ್ಯ ಅಂದ್ರೆ ಮಾಸ್ಟರ್ ಅಂಡ್ ಮಿಲ್ಚರ್ ಆಫ್ ಕೌ ಅಂತ ಹೇಳ್ಬೋದು ನಾವು. ಗೋಪಜನ್ಯ ಮತ್ತೆ ದುಹಿತ್ರಿ. ನಾಲ್ಕನೇದು ಗೋಧುಮ. ಗೋಧುಮ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ಗೋಧಿ. ಗೋಧಿ, ಗೋಧಿನ ಗೋಧುಮ ಅಂತ ಕರಿತಾ ಇದ್ರು. ಆದ್ರೆ ಇದರ ನಿಜವಾದ ಅರ್ಥ ಏನು ಅಂದ್ರೆ ದಿ ಒನ್ ವಿಚ್ ಜರ್ಮಿನೇಟ್ಸ್ ಕೌಡಂಗ್ ಸಹಾಯದಿಂದ, ಹಸುವಿನ ಸಗಣಿಯ ಸಹಾಯದಿಂದ ಬೆಳೆಯುವಂತಹ ಪದಾರ್ಥನ ಗೋಧುಮ ಅಂತ ಕರಿತಿದ್ರು. ಅದರಿಂದ ಬೆಳೀತಿದ್ದದ್ದು ಗೋಧಿ ಆಗಿದ್ರಿಂದ ಗೋಧಿಯನ್ನ ಗೋಧುಮ ಅಂತ ಕರಿತಾ ಇದ್ರು. ಐದನೇದು ಗೋಧುಲಿ. ಗೋಧುಲಿ ಅಂದ್ರೆ ನಾವು ಡಸ್ಕ್ ಅಂತ ಹೇಳ್ಬೋದು. ಅಂದ್ರೆ ಸಂಜೆ ಟೈಮ್, ಈವ್ನಿಂಗ್ ಟೈಮ್ನ
ಗೋಧುಲಿ ಅಂತ ಯಾಕೆ ಕರಿತಾ ಇದ್ರು ಅಂದ್ರೆ ಹಸುಗಳು ಮೇಯೋದನ್ನ ಮುಗಿಸಿ ವಾಪಸ್ಸು ಅದರ ಕೊಟ್ಟಿಗೆಗೆ ಬರುವಂತಹ ಸಮಯವನ್ನ ಗೋಧುಲಿಯಿಂದ ಕರಿತಾ ಇದ್ರು. ಅದು ಸಾಮಾನ್ಯವಾಗಿ ಸಂಜೆ ಆಗಿರೋದ್ರಿಂದ ಸಂಜೆನ ಗೋಧುಲಿ ಅಂತ ಅವರು ಮೆನ್ಷನ್ ಮಾಡ್ತಾ ಇದ್ರು. ಆರನೇದು ಅಗಣ್ಯ. ಅಗಣ್ಯ ಅಗಣ್ಯ ಅಂದ್ರೆ ನಾಟ್ ಟು ಬಿ ಕಿಲ್ಡ್, ನಾಟ್ ಟು ಬಿ, ಇದನ್ನು ಸಾಯಿಸಬಾರ್ದು. ಯಾವುದು? ಹಸುವನ್ನ ಸಾಯಿಸಬಾರ್ದು. ಅಗಣ್ಯ, ನಾಟ್ ಟು ಬಿ ಕಿಲ್ಡ್. 12th one, ಗವಿಷ್ಟಿ. ಅಂದ್ರೆ ಸರ್ಚ್ ಆಫ್ ಗೋವುಗಳನ್ನು ಅರಸುವುದು ಗವಿಷ್ಟಿ ಅಂತ ಕರಿತಾ ಇದ್ರು. ಇಷ್ಟು ಹಸುವಿನ ರಿಲೇಟೆಡ್ ಆಗಿ ನಮಗೆ ದೊರಕತಕ್ಕಂತ ವಿಷಯಗಳು ಋಗ್ವೇದದಲ್ಲಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಕಮಾಡಿಟಿ ಏನಿತ್ತು ಈ ಟೈಮಲ್ಲಿ ಅಂತ ಹೇಳೋದಾದ್ರೆ, ದೇ ವರ್ ಕಲ್ಟಿವೇಟಿಂಗ್ ಬಾರ್ಲಿ ಅಂಡ್ ವೀಟ್. ನಾನಿಲ್ಲಿ ಗೋಧಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ ಹಾಗೆ ಗೋಧಿಯ ಜೊತೆಗೆ another important commodity was barley. Barley and wheat were the important commodities which were cultivated during the early Vedic period ಅಂತ ಹೇಳ್ಬೋದು. ಇಷ್ಟು ಪಾಯಿಂಟ್ಸ್ ಏನಿದೆ, these are very significant points about early Vedic period. You can note it down. ಒಂದು ಇದು ಇಲ್ಲಿಂದ ನಾವು ಎಕಾನಮಿ ಬಗ್ಗೆ ತಿಳ್ಕೊಂಡ್ವಿ. ಅಡ್ವೆಂಟ್ ಆಫ್ ಆರ್ಯನ್ಸ್ ಎಲ್ಲಿಂದ ಬಂದ್ರು, ಆರ್ಯನ್ಸ್ ಬಂದ ನಂತರ ಬಂದಿದ್ದು ವೇದಗಳಲ್ಲಿ ಬಳಕೆ ಆಗಿರುವಂತಹ ಭಾಷೆ ಸಾಂಸ್ಕ್ರಿಟ್ ಬಳಸಿ ಅವರು ವೇದಗಳನ್ನು ಕಂಪೋಸ್ ಮಾಡಿದ್ರು. ದೇ ವರ್ ನಾಟ್ ರಿಟನ್ ಅಂಡ್ ಅದನ್ನ ಶ್ರುತಿ ಟ್ರೆಡಿಷನ್ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಬಂತು. ಆ ವೇದಗಳಲ್ಲಿ ಏನ್ ಮೆನ್ಷನ್ ಮಾಡಿದ್ರು ಅಂದ್ರೆ ಅಲ್ಲಿ ಹಿಮವಂತ ಪರ್ವತ ಅಂತ ಮೆನ್ಷನ್ ಮಾಡಿದ್ದಾರೆ, ಹಿಮಾಲಯಗೆ ಸಪ್ತ ಸಿಂಧು ರಿವರ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಅರ್ಲಿ ವೇದಿಕ್ ಪೀರಿಯಡ್ ಎಕಾನಮಿ ಬಗ್ಗೆ ತಿಳ್ಕೊಂಡ್ವಿ ನಾವು. ಹೇಗೆ ಕ್ಯಾಟಲ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕಾನಮಿಕ್ ವೆಲ್ತ್ ಅಂತ ನಮ್ಗೆ ಗೊತ್ತಾಯ್ತು. ಗೋವನ್ನು ಎಷ್ಟು ರೆಸ್ಪೆಕ್ಟ್ ಮಾಡ್ತಿದ್ರು, ಎಷ್ಟು ಪೂಜಿಸ್ತಾ ಇದ್ರು ಅನ್ನೋದು ನಮ್ಗೆ ಈ ಒಂದು ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ನಾವು ತಿಳ್ಕೊಂಡಿದೀವಿ. ಇದ್ರ ರಿಲೇಟೆಡ್ ಸಾಕಷ್ಟು ವಿಷಯಗಳನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಕಲಿತಾ ಇರಿ, ಕಲಿಸಿ. ನಿಮ್ಗೆ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋಗಳ ಅಗತ್ಯ ಇರೋರ ಹತ್ರ. ಇಲ್ಲಿವರೆಗೂ ಪೇಷನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಆಲ್.